ಹಲಸಿನ ಹಣ್ಣಿನ ಬೀಜ ನೋಡಿ, ಇದನ್ನು ನಾನಿವತ್ತು ಉಂಡೆ ಮಾಡ್ತಿದ್ದೇನೆ. ಮಾಡಿ ಆದಮೇಲೆ ತೋರಿಸ್ತೇನೆ. ಓಕೆ, ಈಗ ಸಪೂರ ಇದನ್ನು ಕಟ್ ಮಾಡಿಟ್ಟಿದ್ದೇನೆ ನಾನು. ಹಲಸಿನ ಬೀಜ ನೋಡಿ, ಇದು ಸಪೂರ ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಫ್ರೈ ಮಾಡಬೇಕೀಗ. ಹೌದು, ಫ್ರೈ ಮಾಡಿ ಎಣ್ಣೆಲ್ಲ ಹಾಕಬಾರ್ದು, ಹಾಗೆ ಬಾಣಲೆಗೆ ಹಾಕಿ ಫ್ರೈ ಮಾಡಬೇಕು. ಇದೀಗ ಹಲಸಿನ ಬೀಜ ನಾನು ಹುರಿದಿದ್ದೇನೆ ಒಂದು 10 ನಿಮಿಷ. ಹೌದು, 10 ನಿಮಿಷ ಹಲಸಿನ ಬೀಜ ಹುರಿದಿದ್ದೇನೆ. ಮತ್ತು ತೆಂಗಿನ ತುರಿ, ಈ ತೆಂಗಿನ ತುರಿ 1 ಕಪ್ ತೆಂಗಿನ ತುರಿ ಹಾಕಿದ್ದೇನೆ ಈ ಕಪ್ಪಲ್ಲಿ. 1 ಕಪ್ ತೆಂಗಿನ ತುರಿ. ಆಮೇಲೆ ಸ್ವಲ್ಪ ನೆಲಗಡಲೆ ಬೀಜ, ಅದನ್ನು ಹುರಿದಿದ್ದೇನೆ 5 ನಿಮಿಷ. ಇದು ಹುಡಿ ಬೆಲ್ಲ, ಅರ್ಧ ಕಪ್ ಹುಡಿ ಬೆಲ್ಲ, ಅರ್ಧ ಕಪ್ಪು ನೆಲಗಡಲೆ. ಈಗ ನೋಡಿ, ಪೌಡ್ರ್ ಮಾಡಿ ತಂದೆ ಹಲಸಿನ ಬೀಜದ ಪೌಡ್ರು. ಮತ್ತು ಇದು ತೆಂಗಿನ ತುರಿ ಇಟ್ಟಿದ್ದೆ ಫ್ರೈ ಮಾಡಿ, ಅದನ್ನು ಕೂಡ ಸ್ವಲ್ಪ ಪೌಡ್ರ್ ಮಾಡಿದೆ, ಒಂದಿಷ್ಟು ಸ್ವಲ್ಪ. ಅದಕ್ಕೆ ಪೌಡ್ರ್ ಮಾಡುವಾಗ ಅದಕ್ಕೆ ಏಲಕ್ಕಿಯನ್ನು ಸೇರಿಸಿದ್ದೇನೆ ನಾನು. ಈ ಪೌಡರಿಗೆ, ತೆಂಗಿನ ತುರಿಯ ಪೌಡ್ರಿಗೆ ಏಲಕ್ಕಿಯನ್ನು ಸೇರಿಸಿದ್ದೇನೆ. ಮತ್ತು ಶೇಂಗಾ, ಇದು ನೆಲಕಡಲೆ ನೋಡಿ, ಇದನ್ನು ಕೂಡ ನಾನು ಪೌಡ್ರ್ ಮಾಡಿದ್ದೇನೆ. ತುಂಬ ಫೈನ್ ಮಾಡಲಿಲ್ಲ, ತರಿ ನೋಡಿ. ಇದು ಹಲಸಿನ ಬೀಜ ಪೌಡ್ರ್ ಹಾಕಿದೆ, ತೆಂಗಿನ ತುರಿ ಹಾಕಿದೆ, ಆಮೇಲೆ ಇದು ನೆಲಕಡಲೆ ಪೌಡ್ರ್ ಹಾಕಿದ್ದೇನೆ, ಎಳ್ಳು ಹಾಕ್ತೇನೆ ಮತ್ತು ಬೆಲ್ಲ. ನೋಡಿ, ಒಳ್ಳೆ ಕಾಣ್ತದಲ್ವ? ಪೌಡ್ರೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ತೇನೆ ನಾನು. ಒಳ್ಳೆ ಇದೇನು ಬೇಡ, ಇದಕ್ಕೆ ನೀರದೆಲ್ಲ ಏನು ಬೇಡ. ನೋಡಿ ಎಷ್ಟು ಒಳ್ಳೆ ಆಗಿದೆ ನೋಡಿ, ಒಳ್ಳೆ ಉಂಡೆ ಬರ್ತದೆ ನೋಡಿ. ಇದರಲ್ಲಿ ನೋಡಿ ಈ ಥರ ನೋಡಿ, ಸ್ವಲ್ಪ ಟೈಟ್ ಮಾಡಿ ಹೀಗೆ ಉಂಡೆ ಕಟ್ಟಬೇಕು. ನೋಡಿ, ಲಡ್ಡು ರೆಡಿ ಆಯಿತು. ಹೇಗೆ ಕಾಣ್ತದೆ ಲಡ್ಡು? ಚೆಂದ ಕಾಣ್ತದಲ್ಲ? ಟೇಸ್ಟ್ ಆಗಿದೆ. ನೀವು ಕೂಡ ಮಾಡಿ, ನನಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.